ವಿಚಾರ ಬಿಟ್ಟಿದ್ದಾರೆ ಅನ್ನೋ ಸಿಟ್ಟಿತ್ತು ಅವ್ರಿಗೆ. ಇವತ್ತು ಅದಿಲ್ಲ, ಕಾಂಗ್ರೆಸ್ ಹೊರಗದ, ಇದ್ದರೂ ಹೊರಗೆ ಸಪೋರ್ಟ್ ಮಾಡ್ತದೆ, ಅವ್ರಿಗೂ ಅನಿವಾರ್ಯ ಅದ ಇವತ್ತು. ಮತ್ತು ಇದ್ರದೊಳಗೆ ಇವರಷ್ಟಾದ್ರೂ ಸಹಿತ ಬೇಕಾದಂಗೆ ಮೆಜಾರಿಟಿ ಆಗ್ತದೆ. ಒಂದು ವೇಳೆ ಶಿಂದೆ ಎಸ್ ಅಂದ್ರೆ 138 ಏನಾಗ್ತಾವ್ರಿ ಕಾರ್ಪೊರೇಟರ್ ಆಗ್ತಾರೆ, 138 ಮೆಜಾರಿಟಿ ಮತ್ತು ವಿರೋಧ ಪಕ್ಷದಲ್ಲೇ ಬಿ ಜೆ ಪಿ ಕೊಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಇದು ಒಟ್ಟಾರೆಯಾಗಿ ಅಲ್ಲಿಯೇ ಡೆವಲಪ್ಮೆಂಟ್ಗಳು. ಹೀಗಾಗಿ ಮೇಯರ್ ಪಟ್ಟ ಈಗ ಅತಂತ್ರ, ಜೊತೆಗೆ ಬಿ ಜೆ ಪಿ ಕನಸು ಆಗ್ತದೆ ನನಸು ಅನ್ನೋ ಪ್ರಶ್ನೆ ಇರ್ತದೆ. ಆದರೆ ಇದೇ ಕಾಲಕ್ಕೆ ಉದ್ಧವ್ ಠಾಕ್ರೆ ಭಾಳ ಗಂಭೀರವಾಗಿ ನಮ್ಮದು ಆಗ್ತದೆ ರೀ ಅನ್ನುವಂಗಿದ್ದಾರೆ. ಅಂದರೆ ಇದರರ್ಥ ಶಿಂದೆ ಮತ್ತು ತನ್ನ ಪೂರ್ವದ ಶಿವಸೇನೆಗೆ ಹೋಗ್ತಾರ ಅನ್ನುವಂಥದ್ದು ಚರ್ಚೆ ಆಗ್ತದೆ. ಒಟ್ಟಾರೆ ಏನೋ ಹೇಳಿ ಬಿ ಜೆ ಪಿಗೆ ಮಾತ್ರ ಮತ್ತು ಬೃಹನ್ ಮುಂಬಯಿಯ ಮೇಯರ್ ಆಗೋ ಕನಸ ದೂರುಳಿತು ಅನ್ನೋದು ಇತ್ತೀಚಿನ ಡೆವಲಪ್ಮೆಂಟ್. ನೋಡೋಣ ಅದು ಏನಾಗ್ತದೆ. ಯಾಕಂದ್ರೆ ಅಧಿಕಾರಕ್ಕಾಗಿ ಏನು ಬೇಕಾದ ಹೊಂದಾಣಿಕೆ ಆಗ್ತಾ ಇರ್ತಾವೆ. ಸಿಂಧಿ ಅವ್ರು ಮತ್ತು ಮರಳಿ ಜಗದು ಇವ್ರ ಕಡೆ ಹೋದ್ರಪ್ಪ ಅಂತಂದ್ರೆ, ನಮ್ಮ ಬಿ ಜೆ ಪಿ ಕಡೆ ಹೋದ್ರಪ್ಪ ಅಂತಂದ್ರೆ 89, 29, 20 ಅಂದರೆ 138 ಅವ್ರದ್ದು ಮೆಜಾರಿಟಿ ಆಗ್ತದೆ. ಅವ್ರದ್ದು 138 ಆಗ್ತದೆ. ಅವಾದ್ರೆ ಅದ್ರೊಳಗೆ MNS ಅವರು ಒಂದು 2-3 ಮಂದಿ ಇದ್ದಾರೆ. ಹೊರಗೆ ಬಂದು ಸಹಿತ 132, 133 ಆಗ್ತಾವೆ ಅನ್ನೋಂಥ ಲೆಕ್ಕ. ಒಟ್ಟಾರೆ ಇದು ಆಗ್ಬೇಕಾದ್ರೆ ಈಗ ನಿಂತಿದ್ದು ಯಾರ ಮೇಲಪ್ಪ ಅಂದ್ರೆ ನಿಮ್ಗೆ ಗೊತ್ತಿದ್ದಂಗೆ ಶಿಂದೆ ಬಣಂದಲ್ಲ. ಶಿಂದೆ ಅವ್ರೇನು ಡಿಸಿಷನ್ ತೊಗೊಳ್ತಾರೆ ಅದರಂತೆ ಮೇಯರ್ ಆಗ್ತಾರೆ. ಮೋಸ್ಟ್ಲಿ ಅವ್ರನ್ನ ಮೇಯರ್ ಡಿಮಾಂಡ್ ಇಡ್ತಾರೆ ಬಿ ಜೆ ಪಿ ಮುಂದೆ. ಮೋಸ್ಟ್ಲಿ ಬಿ ಜೆ ಪಿ ಅವ್ರು ಒಪ್ಪಬಹುದು ND ಉಳಿಸುವ ಸಲುವಾಗಿ ಯಾರಾದರೂ ಹೇಳ್ಪ ನಮ್ಮವ್ರು ಇರ್ತಾರೆ ಅಂತೇಳಿ. ಯಾಕಂದ್ರೆ ಈಗ ಅಂಥದ್ದು ನೋಡಿದ್ರು ನಾವು ಅಧಿಕಾರಕ್ಕೆ ಏನಾದರೂ ಆಗ್ತದೆ. ಇದು ಶಿಂದೆ ಅವರು ಮುಖ್ಯಮಂತ್ರಿ ಮಾಡಿದ್ರು ಮಹಾರಾಷ್ಟ್ರದ್ದು ಕಾರಣ ಅಂದ್ರೆ ಅಧಿಕಾರ ಸಿಗೋ ಸಲುವಾಗಿ ಇವತ್ತು ಅದು ಆಗ್ಬೋದು. ಇಲ್ಲ ಶಿಂದೆ ಅವರು ಇವರೆಲ್ಲ ಭಯದಿಂದಾಗಿ ನಮ್ಮ ಉದ್ಯೋಗ ಬಣಕ್ಕೆ ಬಂದರೂ ಬರ್ಬೋದು. ನೋಡೋಣ ಹಾಗೆ ನೋಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯಕ್ಕಾಗಿ ವಂದನೆಗಳು.